ಕಾವೇರಿ ನಗರದಲ್ಲಿ ಡ್ರೈನೇಜ್ ಒಡೆದು ನೀರು ರಸ್ತೆಗೆ ಹರಿವು. ಸಮಸ್ಯೆ ನಿರ್ಲಕ್ಷಿಸಿದರೆ ಪಾಲಿಕೆಗೆ ಮುತ್ತಿಗೆ. ಕರವೇ ಎಚ್ಚರಿಕೆ. ಕಲಬುರಗಿ ನಗರದ ಶಹಬಜಾರ್ ನಾಕಾ ಜೆಡಿಎ ಕಾಲೋನಿಯ ಹತ್ತಿರದ ಕಾವೇರಿ ನಗರದಲ್ಲಿ ಡ್ರೈನೇಜ್ ಲೈನ್ ಒಡೆದು ಮಲಿನ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಸಮಸ್ಯೆ ಬಗ್ಗೆ ಹಲವು ಬಾರಿ ಗಮನ ಸೆಳೆದರೂ ಸಂಬಂಧಪಟ್ಟ ಕಾರ್ಪೊರೇಟರ್ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ನೀಡುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತಾರೆ, ಡೈಲಿ ಒಂದೊಂದು ವಿಡಿಯೋ ಬಿಡ್ತಾರ. ಆ ಏರಿಯಾದಾಗ ಸರ್ಕಾರ ಬಜೆಟ್ ಬಹಳ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರ. ಇಲ್ಲಿ ಬಜೆಟ್ ಬಿಡುಗಡೆ ಮಾಡ್ರಲ್ಲಿ ಕೆಲಸ ಈ ತರ ಇರಲ್ಲ. ಕಲಬುರಗಿದಾಗ ವ್ಯವಸ್ಥೆ ಇರಲ್ಲ. ಈ ತರ ವ್ಯವಸ್ಥೆ ಕಲಬುರಗಿದಾಗ ಬಹಳ ದುರ್ವ್ಯವಸ್ಥೆ ಆಗ್ಯದ. ಈ ಸರ್ಕಾರ ಬಜೆಟ್ ಅಷ್ಟ್ ಮಾಡಿದೆ ಎಷ್ಟು ಮಾಡಿದೆ ಅಂತ ಹೇಳ್ತಾರ. ಮತ್ತೆ ಇಲ್ಲಿ ಕೆಲಸ ಇಲ್ಲ, ಬರೇ ಬೋನಸ್ ಬಜೆಟ್ ಎತ್ತೋದು. ಈ ಕಡೆ ಯಾರು ಹಣಕ್ಕೆ ಹಾಕಲ್ಲ ಅಂತ ಇಲ್ಲಿ ಎಲ್ಲಾ ಜನ ಹೇಳ್ತಿದ್ದಾರೆ. ಇದು ಇಮಿಡಿಯೇಟ್ಲಿ 10 ದಿನದಲ್ಲಿ ಕೆಲಸ ಆಗ್ಬೇಕು. 10 ದಿನದಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ನಾವು ಮಹಾನಗರ ಪಾಲಿಕೆ ಬಂದು ಮುತ್ತಿಗೆ ಹಾಕ್ತಿವಿ. ಇಲ್ಲಿಯ ಕಾರ್ಪೊರೇಟರ್ ಈ ಜನರನ್ನು ಸ್ಪಂದಿಸಿ ಜನರಿಗೆ ವ್ಯವಸ್ಥೆ ಮಾಡಿ ಜನರನ್ನು ಜೊತೆಗೂಡಿಕೊಂಡು ಜನರಿಗೆ ಈ ಕೆಲಸವನ್ನು ಸ್ವಚ್ಛತೆಗೊಳಿಸಬೇಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಡೆಯಿಂದ ಮನವಿ ಮಾಡಿಕೊಡ್ತಿದ್ವಿ. ನಮಸ್ಕಾರ. ವಿಷಯ ಏನಪ್ಪಾ ಅಂದ್ರೆ ಕಲಬುರಗಿ ಶಹಬಜಾರ್ ನಾಕೆಯಿಂದ ಜೆಡಿಎ ಕಾಲನಿ ಹತ್ತಿರ ಕಾವೇರಿ ನಗರ ಬರುತ್ತೆ. ಕಾವೇರಿ ನಗರದ ಬಲ್ಲಿ ಇದು ಒಂದು ನಾಲಿ ಡ್ರೈನೇಜ್ ಇದೆ. ಆ ಡ್ರೈನೇಜ್ ಹೊಡೆದ ಕಿಸಿಂದ ಇಲ್ಲಿ ಎಲ್ಲಾ ಪ್ಲಾಟ್ ಅಲ್ಲಿ ನೀರು ನಿಂತಿರ್ತಿದೆ. ಇಲ್ಲಿ ಆ ಕಾರ್ಪೊರೇಟರ್ ಕೂಡ ಇಲ್ಲಿ ಬಂದ್ ಕಿಸಿಂದ ಅದಕ್ಕೆ ಸ್ಪಂದನೆ ಮಾಡಿಲ್ಲ. ನೀರಲ್ಲಿ ಹಾವು ಬರ್ತಿದಾವೆ, ಸಣ್ಣ ಸಣ್ಣ ಪ್ರೌಢ ಓಡಿ ಮೇಲೆ ಓಡಾಡ್ತವೆ. ಅವು ಯಾರಿಗಾದ್ರೂ ಏನಾದ್ರೂ ಹುಳ ಮುಟ್ಟಿದ್ರೆ ಬಹಳ ತೊಂದರೆ ಆಗುತ್ತೆ ಅಂತ ಇಲ್ಲಿದ ಎಲ್ಲಾ ಹೆಣ್ಮಕ್ಳು ಎಲ್ಲರೂ ನಮ್ಗೆ ತಿಳಿಸಿದಾಗ ನಾವು ಇದರ ಬಗ್ಗೆ ಕ್ರಮ ಕೈಗೊಂಡು ಇವತ್ತು ನಾವು ಬಂದ್ ಕಿಸಿಂದ ಇಲ್ಲಿ ಕಾರ್ಪೊರೇಟರ್ ಆದಂತ ಯಾರು ಬರ್ತಾರೆ, ದಿಗಂಬರ್ ಸರ್ ಕಾರ್ಪೊರೇಟರ್ ಬರ್ತಾರೆ. ಇಲ್ಲಿ ಮಹಾನಗರ ಕಮಿಷನರ್ ಆದಂತ ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ವಿಡಿಯೋ ಬಿಡ್ತಾರೆ, ಅಲ್ಲಿ ಹಂಗ್ ಮಾಡಿದೀವಿ ಇಲ್ಲಿ ಹಿಂಗ್ ಮಾಡಿದೀವಿ ಅಂತ. ಇಲ್ಲಿ ಕಲಬುರಗಿಯಲ್ಲಿ ನೋಡಿದ್ರೆ ಕಾವೇರಿ ನಗರದಲ್ಲಿ ನೋಡ್ರಿ ಬಂದಿ ಎಲ್ಲಿ ಯಾವ ತರದ್ದು ವ್ಯವಸ್ಥೆ ಇಲ್ಲ. ಇಲ್ಲಿ ಪೂರಾ ನೀರ್ ನಿಂತು ಹೋಗಿದೆ. ಪೂರಾ ನಾಲೆ ನೀರೆಲ್ಲ ಬಂದು ಇಲ್ಲಿ ಖುಲ್ಲಾ ಪ್ಲಾಟ್ ಅಲ್ಲಿ ಇದೆ. ಎಲ್ಲಾ ಮನಿದವ್ರಿಗೆ ತೊಂದರೆ ಆಗಿದೆ. ಇಲ್ಲಿ ಯಾವ ತರದಲ್ಲೂ ಕೂಡ ಇಲ್ಲಿ ಕೆಲಸ ಕರೆಕ್ಟ್ ಆಗಿ ಕಾರ್ಪೊರೇಟರ್ ಮಾಡ್ತಿಲ್ಲ. ಕಾರ್ಪೊರೇಟರ್ ಎಲೆಕ್ಷನ್ ಬಂದಾಗ ಓಟ್ ಹಾಕ್ರಿ ಅಂತ ಕಿಸಿಂದ ಕಾರ್ಪೊರೇಟರ್ ಅವ್ರು ಬರ್ತಾ ಕೇಳ್ತಾರೆ. ಇಲ್ಲಿ ಜನ ಎಲ್ಲ ಓಟ್ ಹಾಕಿ ಆರಿಸ್ತಿದ್ದಾರೆ. ಜನಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಜನಕ್ಕೆ ಸ್ಪಂದನೆ ಮಾಡ್ರೆ ಜನ ಅವ್ರಿಗೆ ಮತ್ತೆ ನೆಕ್ಸ್ಟ್ ಕಾರ್ಪೊರೇಟರ್ ಆಗಿ ಎಲೆಕ್ಷನ್ ಅಲ್ಲಿ ಆರಿಸ್ತಾ ಇರ್ತಾರೆ. ಈ ತರ ದುರ್ವ್ಯವಸ್ಥೆ ನಮ್ ಕಲಬುರಗಿದಾಗ ಆಗುತ್ತದೆ. ಕಾವೇರಿ ನಗರದಾಗ ಈ ತರ ಆಗ್ಯದ. ಅದಕ್ಕಾಗಿ ಇದು ಏನ್ ಕೆಲಸ ಸ್ವಚ್ಛತೆಗೊಳಿಸಿಕಿಸಿಂದ ಇಲ್ಲಿ ಎಲ್ಲ ಜನರಿಗೆ ಉಪಯೋಗ ಆಗಲಿ ಅಂತ ಮಹಾನಗರ ಪಾಲಿಕೆ ಮೇಯರ್ ಅವರಿಗೂ ಕೂಡ ಈ ಸುದ್ದಿಯನ್ನು ಮುಟ್ಲಿ ಈ ನಮ್ಮ ವಿಡಿಯೋ ಮುಖಾಂತರ ತಿಳಿಸ್ತಿದ್ದೇವೆ. ಮುಂದಿನ ದಿನದಲ್ಲಿ ಏನಾದ್ರೂ ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಕಮಿಷನರ್ ಆಫೀಸ್ ಬಳಿ ಬಂದು ಹೋರಾಟ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಕಡೆಯಿಂದ ಮುತ್ತಿಗೆ ಹಾಕ್ತಿವಿ. ಡ್ರೈನೇಜ್ ನೀರು ರಸ್ತೆಯಲ್ಲೇ ನಿಂತಿರುವುದರಿಂದ ಚಿಕ್ಕ ಮಕ್ಕಳು, ವಯೋವೃದ್ಧರು ಹಾಗೂ ಮಹಿಳೆಯರು ಓಡಾಡಲು ತೀವ್ರ ತೊಂದರೆಯಾಗುತ್ತಿದೆ. ಅಲ್ಲದೆ ದುರ್ವಾಸನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕವೂ ಎದುರಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಇಲ್ಲ ಮನೆ ಮುಂದ್ ನೋಡ್ರಿ ಸ್ವಲ್ಪ ನೀರ್ ಅದ ನಿಂತಾವ. ನಮ್ಮ ಮನೆ ಮಕ್ಕಳೆಲ್ಲಾ ಆಡ್ತಾವ್ರಿ. ಅಂದ್ರ ಮೊದ್ಲಿ ಇಲ್ಲಿ ಇದು ನಮ್ದು ಒಂದೇ ಮನೆ ಇದಾರಿ. ಇಲ್ಲ ಮನಿ ಬಲ್ಲಿ ಇದು ಹೆಚ್ಚಿಗೆ ನೀರ್ ನಿಂದ್ರ ಸಲಿಂದ ನಮಗ್ ನಮ್ಮ ಮಕ್ಕಳು ಒಡ್ಯಾಡ ಸಲಿಂದ ತೋಲ್ ಪ್ರಾಬ್ಲಮ್ ಆಗ್ಲತ್ತದ್ರಿ. ಸ್ವಲ್ಪ ನೋಡ್ರಿ ಎಲ್ಲಾ ಜರ ಸ್ವಚ್ಛ ಮಾಡ್ಸಪ್ಲೆ ನಮಗ್ ಕೆಲ್ಸ ಮಾಡ್ಸ್ರಿ. ಏನಿಲ್ ಬರೇ ಓಟ್ ಬಂದಾಗ ಎಲೆಕ್ಷನ್ ಬಂದಾಗ ಬರೀ ಓಟ್ ಕೇಳಾಕ್ ಬರ್ತಾರ್ರಿ. ಆಮೇಲೆ ಏನು ಮಾಡ್ಕೊಡಲ್ಲ. ಇಲ್ಲೆಲ್ಲ ಒಡ್ಯಾಡೋದು ಮಾಡೋದು ನಮ್ಗೆಲ್ಲ ಕೆಲಸ ತೋಲ್ ತ್ರಾಸ ಆಗ್ಲತ್ತದ. ನೋಡ್ರಿ ಎಲ್ಲ ಏನ್ ಹೆಂಗ್ ಒಡ್ಯಾಡ್ಲತ್ತವ. ಸ್ವಲ್ಪ ನೋಡ್ರಿ. ವಾಸ ಹೊಂಟಾದ್ರಿ. ಮತ್ತೆ ಒಂದ್ ವರ್ಷ ಆಯ್ತ್ರಿ. ವರ್ಷ ಹಿಂಗೇರಿ ಯಾರು ಬಂದಿಲ್ರಿ. ಹೆಂಗಂದ್ರ ದೇವತ್ತಿಗೆಷ್ಟು ನಮ್ಗೆ ಓಟ್ ಹಾಕ್ರಿ ಅಂತ ಬರ್ತಾರಿ. ಇವ್ರು ಈಗ ಬರೀ ಎಲೆಕ್ಷನ್ ಬಂದಾಗ ಅಷ್ಟೇ ನಮ್ಮಲ್ಲಿ ಓಟ್ ಕೊಡ್ರಿ ಅಂತ ಹೇಳಿ ಬರ್ತಾರಿ. ಆಮೇಲೆ ಏನು ಕೆಲಸ ಏನು ಮಾಡ್ಸಲ್ರಿ. ಸ್ವಲ್ಪ ನೋಡ್ರಿ ಇಷ್ಟ ಮಾಡ್ಸಿ ನಮ್ಗ ಒಂದ್ ಕೆಲಸ ಮಾಡ್ಕೊಡ್ರಿ. ಅದಿಷ್ಟೇ ನಾವ್ ಕೇಳ್ಕೊಳ್ಳೋದ್ರಿ. ಅದೇನಾರಿ ದಿಗಂಬರ ಅವ್ರಿಗೆ ಇದು ಓಟ್ ಇದ್ದಾಗ ಇಷ್ಟೇ ನಮಗ್ ಹಾಕ್ರಿ ಅಂತ ಬರ್ತಾರ್ರಿ. ಮತ್ತ ಆಮೇಲೆ ಅವ್ರ ಮನೆ ಮುಖನೇ ತೋರ್ಸಲ್ಲ, ಏನಿಲ್ಲ. ಇಲ್ಲಿ ಅಕ್ಕತಂಗರ ಗುಡಿಗೆ ಬಂದ್ರು, ಇಲ್ಲಿ ಗುಡಿಗೆ ಬಂದ್ರು ನಾ ಏನ್ ಮಾಡ್ತೀನಿ ಎಲ್ಲಾ ಮಾಡಿಸ್ತೀನಿ ಅಂತಂದ್ರು. ಇಲ್ಲಿ ಅಕ್ಕತಂಗರ ಗುಡಿಗೆ ಗೆದ್ದಿದ್ಮೇಲೆ ನಿಮ್ ಮನಿಗ್ ನಾವ್ ಹೆಂಗ್ ಬರ್ತೇವೆ, ನಿಮ್ ಮನಿಗ್ ಏನ್ ಪ್ರಾಬ್ಲಮ್ ಇದ್ದಿದ್ದು ಮನಿಗ್ ಬಂದ್ ಕೇಳ್ತೀನಿ ಅಂದ್ರು. ಅವ್ರ ಒಟ್ಟೆ ಬರಲ್ಲ ನೋಡ್ರಿ. ಇಲ್ಲಿ ಒಟ್ಟೆ ನಮ್ಮ ಮನಿಗೆ ಬರಲ್ಲ. ಈಗ ಓಣಿಗನ ಬರ್ಬೇಕಲ್ರಿ. ಇಲ್ಲಿ 1 ತಿಂಗಳ 2 ತಿಂಗಳ ನಡುವೆ ಈ ಮನೆಗೆಲ್ಲ ನೀರ್ ಬಂದಾವ್ ನೋಡ್ರಿ. ರಾತ್ರಿ ಹುಡುಗರೆಲ್ಲ ಹೊರಗೆ ಇದ್ರದಾಗ ಇಸ್ಲಾಡ್ಯಾರ ಹಿಂಗ್ ಪೂರಾ ಮನಿಗೆ ಮಳಿ ಬಂದಾಗ. ಅದು ಶ್ರಾವಣದಾಗ ಪೂರಾ ಮನೆ ಮತ್ ಹಾವು ಬರೋದೇನು ಪ್ರಾಬ್ಲಮ್ ಇದು ಆತದ ಹೇಳ್ರಿ. ಏನ್ ಕೆಲ್ಸ ಹಾವು ತೇಳು ಎಲ್ಲಾ ಬರ್ತಾವ್ರಿ ಮನ್ಯಾಗ. ಬುಡ್ನ ಮೈದನ ಇವ್ರೆಲ್ಲಾರ ಕಲ್ತ ಬುಟ್ಟಿಲಿಂದ ನೀರು ಇದು ಮಾಡ್ಯಾರ. ಏನ್ ಮಾಡ್ಲತ್ತಾರ ಹೇಳ ನಮ್ ಗಲ್ಯಾಗ. ಒಂದ್ ನೀರಿನ ವ್ಯವಸ್ಥೆನ ರೋಡಿಂದ ಅದ,
ಗೆದಿತಾರ ಹೋತಾರ. ಈಗ ಸರಿ ಬಂದಾಗ ನಾವೇ ಹಂಗೆ ಮಾಡ್ತೇವ್ರಿ. ಈ ಕಡೆ ಓಡಾಡ್ತಾರ ಈ ಕಡೆ ಒಟ್ಟೆ ಬರಲೇ ರೀ, ಈ ಕಡೆ ಒಟ್ಟೆ ಬರಲ್ಲ. ಇಲ್ಲಿಂದ ಓಡಾಡ್ತಾರ, ನಾನೇ ನೋಡಿದೇವಲ್ಲ, ಇಲ್ಲಿಂದ ಹೋಗ್ತಾರ ಬರ್ತಾರ. ಈಗ ಒಟ್ಟೆ ಇದು ಇಷ್ಟ ಅವ್ರ ಬ್ಯಾರೆದವ್ರ ಏನಂತಾರ, ನಿಮ್ಮ ಮನಿ ಮುಂದಾದ್ರಿ ನಾವು ಇದು ಜವಾಬ್ದಾರ ಅಲ್ಲ, ನೀವೇ ಹೋಗ್ಬೇಕು, ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತಾರ. ಎಲ್ಲಿಗೆ ಹೋಗ್ಬೇಕು, ನಮ್ಮ ಮನಿ ಒಂದೇ ಅವ್ರಿಗೆ ಇದು ಕಾಣ್ಲತ್ತದ. ಈ ಕುರಿತು ಮಾತನಾಡಿದ ಕರವೇ ಪದಾಧಿಕಾರಿಗಳು, ಸಮಸ್ಯೆ ಗಂಭೀರವಾಗಿದ್ದರೂ ಪಾಲಿಕೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಕೂಡಲೇ ಅಧಿಕಾರಿಗಳೊಂದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಡ್ರೈನೇಜ್ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ವಾರ್ಡ್ ನಂಬರ್ 23 ಕಾವೇರಿ ನಗರದಲ್ಲಿ ಒಂದು ಡ್ರೈನೇಜ್ ನಾಲಿ ಪ್ರಾಬ್ಲಮ್ ಆಗಿದೆ. ಇಲ್ಲಿ 6 ತಿಂಗಳಿಂದ ಸುಮಾರು ಈ ವ್ಯವಸ್ಥೆಯನ್ನು ಸ್ವಚ್ಛತೆಗೊಳಿಸಿಲ್ಲ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಕಡೆಯಿಂದ ನಾವು ಇಲ್ಲಿ ಅಮರ್ ಅವರು ನಮಗೆ ತಿಳಿಸಿದಾಗ, ಅಮರರಿಗೆ ಇಲ್ಲೆಲ್ಲ ಗಲ್ಲಿಯಲ್ಲಿ ಎಲ್ಲ ಹೆಣ್ಮಕ್ಳು ಹೇಳಿದಾಗ ನಾನು ಈ ಕೆಲಸಕ್ಕೆ ಬಂದು ಸ್ಪಂದನೆ ಮಾಡಿದ್ದೀನಿ. ಇದು 10 ದಿನ ಟೈಮ್ ಕೊಡ್ತಿದೀವಿ. ಮಹಾನಗರ ಕಮಿಷನರ್ ಆದಂತ ಸರ್ ಎಲ್ಲಾ ಡೈಲಿ ಸೋಷಿಯಲ್ ಮೀಡಿಯಾದಾಗ ವಿಡಿಯೋ ಬಿಡ್ತಾರೆ. ಮುಂದಿನ ದಿನದಲ್ಲಿ ಇಲ್ಲಿ ಏನಾದ್ರೂ ಕೆಲಸ ಆಗಿಲ್ಲ ಅಂದ್ರೆ ಕಾರ್ಪೊರೇಟರ್ ಅವರಿಗೆ ಎಚ್ಚರಿಕೆ ಕೊಡ್ತಿದೀವಿ. ಒಂದು ವೇಳೆ ಸಮಸ್ಯೆಯನ್ನ ತಕ್ಷಣವೇ ಸರಿಪಡಿಸದಿದ್ದರೆ ಸಾರ್ವಜನಿಕರೊಂದಿಗೆ ಸೇರಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವಂತಹ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಗರದ ಮಧ್ಯಭಾಗದಲ್ಲೇ ಈ ರೀತಿಯ ಮೂಲಭೂತ ಸೌಲಭ್ಯಗಳ ನಿರ್ಲಕ್ಷ್ಯ ಹೀಗೆ ಮುಂದುವರೆದರೆ ಸಾರ್ವಜನಿಕರ ಆಕ್ರೋಶ ಹೆಚ್ಚುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ನಾಗರಿಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಮರ್ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾದ ಅಮರ್ ಅವ್ರಿಗೆ ತಿಳಿಸಿದೇವ್ರಿ. ಅದಕ್ಕೆ ಅವ್ರೆಲ್ಲಾ ಕೆಲಸ ಕೊಡ್ತೀನಿ ಅಂದಾರ್ರಿ. ಅದಕ್ಕೆ ಎಲ್ರು ಕೆಲಸ ಮಾಡ್ಕೊಡ್ರಿ ಅಂತ ಹೇಳತ್ತಿದೆ ಅಷ್ಟೇ.